ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಝೆಕಿಯಲ್, ಚಾಪ್ಟರ್ 46, 46ನೇ ಅಧ್ಯಾಯ. ಯೆಹೆಜ್ಕೇಲ್ ಗ್ರಂಥ 46ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಲ್ಲಿ ದೇವರನ್ನು ಅನುಭವಿಸುವ ಸಪ್ತ ಮಾರ್ಗಗಳನ್ನು ನಾವು ಕಂಡುಕೊಳ್ಬೋದು. ನಮಗೆ ಅನೇಕ ಅನುಭವಗಳಿದೆ. ಆತ್ಮಿಕ, ಭೌತಿಕ, ದೈಹಿಕ, ಮಾನಸಿಕ, ಈ ರೀತಿಯಾಗಿ ಅನೇಕ ಅನುಭವಗಳು ನಮಗಿದೆ. ಅದರಲ್ಲಿ ವಿಶೇಷವಾದಂಥ ಅತ್ಯಂತ ಉನ್ನತವಾದಂಥ ಅನುಭವ ದೇವರನ್ನೇ ಅನುಭವಿಸುವುದು. ವಾವ್! ಎಕ್ಸ್ಪೀರಿಯನ್ಸಿಂಗ್ ಗಾಡ್ ಹಿಮ್ಸೆಲ್ಫ್. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ, ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಅದು ಕೀರ್ತನೆಯಲ್ಲಿ ಬರುವಂಥ ಒಂದು ವಾಕ್ಯ ಮತ್ತು 34ನೇ ವಚನದಲ್ಲಿ ಈ ರೀತಿಯಾಗಿದೆ. 34ನೇ ಅಧ್ಯಾಯ ವಚನ ಅಲ್ಲ, 34ನೇ ಅಧ್ಯಾಯದ 8ನೇ ವಚನದಲ್ಲಿ ಹೀಗಿದೆ: ಯೆಹೋವನೆಂದರೆ ಸದಾ ಇರುವಾತನು, ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಒಂದು ಭಾಷಾಂತರದಲ್ಲಿ ಹೀಗಿದೆ: ಯೆಹೋವನು ಒಳ್ಳೆಯವನೆಂದು ರುಚಿಸಿ ನೋಡಿರಿ. ಟೇಸ್ಟ್ ಆ್ಯಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. ಹೌದು, ಅನೇಕ ವರ್ಷಗಳ ಹಿಂದೆ ಒಬ್ಬ ದೇವರ ಸೇವಕರು ಇದರ ಬಗ್ಗೆ ಮಾತಾಡಿದ್ದು ಇನ್ನೂ ನನಗೆ ನೆನಪಿಗೆ ಬರ್ತಿದೆ. ಅಂದರೆ ಸುಮಾರು 42 ವರ್ಷಗಳ ಹಿಂದೆ ಆ ಸಂದೇಶ ನಾನು ಕೇಳಿಸಿಕೊಂಡೆ. ಸರಿಯಾಗಿ ಹೇಳಬೇಕಾದ್ರೆ 43 ವರ್ಷಗಳ ಹಿಂದೆ ಅವರು ಮಾತಾಡುವಾಗ ಇದೇ ವಾಕ್ಯ ಇಟ್ಕೊಂಡು ಬೆಳಗಾಂನಲ್ಲಿ ಮಾತಾಡಿದರು. ಕರ್ತನು ಒಳ್ಳೆಯವನೆಂದು ರುಚಿಸಿ ನೋಡಿರಿ, ಟೇಸ್ಟ್ ಆ್ಯಂಡ್ ಸಿ ಎಂಬುದಾಗಿ ಅವರು ಮಾತಾಡಿದ್ದು ನನಗೆ ಆಗ್ತಾನೆ. ಬಹುಶಃ ಅದೇ ಮೊದಲನೇ ಸಂದೇಶ ಅಂತ ಕಾಣ್ತೈತೆ ನನ್ನ ಜೀವನದಲ್ಲಿ ನಾನು ಕೇಳಿದ್ದು. ಹಾಗೆಯೇ ಇಲ್ಲಿ ಕೂಡ 46ನೇ ಅಧ್ಯಾಯ ಯೆಹೆಜ್ಕೇಲನ ಗ್ರಂಥದಲ್ಲಿ ನಾವು ನೋಡುವಾಗ ದೇವರನ್ನೇ ಅನುಭವಿಸುವಂಥ ಅನುಭವ. ಆ ರೀತಿಯಾಗಿ ದೇವರನ್ನು ಅನುಭವಿಸಬೇಕಾದರೆ ಏನು ಮಾಡಬೇಕು? ಸಪ್ತ ಮಾರ್ಗಗಳು, 7 ways of experiencing God. 46ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ. ಯೆಹೆಜ್ಕೇಲ್ ಅಂತ ಹೇಳಿದರೆ ದೇವರು ಬಲಪಡಿಸುವನಾದ ಕಾರಣ ದೇವರನ್ನು ನಾವು ಈ ಸಪ್ತ ಮಾರ್ಗಗಳಲ್ಲಿ ಅನುಭವಿಸುವುದಕ್ಕೆ ದೇವರು ತಾನೇ ನಮ್ಮನ್ನು ಬಲಪಡಿಸಲಿ. ಯೆಹೆಜ್ಕೇಲ್, ಗಾಡ್ ವಿಲ್ ಜಡ್ಜ್, ಗಾಡ್ ವಿಲ್ ಸ್ಟ್ರೆಂಥನ್. ದಾನಿಯೇಲ್ ಅಂತ ಹೇಳಿದ್ರೆ ಗಾಡ್ ಈಸ್ ಮೈ ಜಡ್ಜ್, ದೇವರು ನನ್ನ ನ್ಯಾಯಸ್ಥಾಪಕನು. ಯೆಹೆಜ್ಕೇಲ್ ಆದ ನಂತರ ದಾನಿಯೇಲ್ ಗ್ರಂಥ ನಾವು ನೋಡಲಿಕ್ಕಿದ್ದೇವೆ. ಈಗಲೇ ನನಗೆ ಭಾಳ ಸಂತೋಷವಾಗ್ತಿದೆ. ಯಾಕಂತೇಳಿದರೆ ಹಳೆ ಒಡಂಬಡಿಕೆಯ ಪುಸ್ತಕಗಳನ್ನು ಮುಗಿಸಿಬಿಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಕೂಡ ದೇವರ ಚಿತ್ತವಾದರೆ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಸರಿ, ದೇವರನ್ನು ಅನುಭವಿಸುವ ಮೊದಲನೇ ಮಾರ್ಗ ಏನೆಂಬುದಾಗಿ ನೋಡುವಾಗ 46ನೇ ಅಧ್ಯಾಯ 1ನೇ ವಚನದಲ್ಲಿ 2ನೇ ಭಾಗ: ಆದರೆ
ಸಬ್ಬತ್ ದಿನದಲ್ಲಿಯೂ ಅಂತ ಒಂದು ಪದ ನಾವು ನೋಡ್ತೀವಿ ರೀ. ಹಾಗಾದರೆ ದೇವರನ್ನು ಅನುಭವಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಮಗಾಗತಕ್ಕಂಥ ಮಾರ್ಗ ಏನಂದರೆ ಸಬ್ಬತ್ ಮಾರ್ಗ. ಸಬ್ಬತ್ ಅಂತ ಹೇಳಿದರೆ ಏನು ಎಂಬುದಾಗಿ ನೋಡುವಾಗ ನಾವು ಆದಿಕಾಂಡ ಪುಸ್ತಕಕ್ಕೆ ಹೋಗಬೇಕಾಗ್ತದೆ. ಅದರ ಒಂದು ಮೂಲ 2ನೇ ಅಧ್ಯಾಯ ಮತ್ತು 2ನೇ ವಚನ ಈ ರೀತಿಯಾಗಿದೆ. ಆದಿಕಾಂಡ 2:2, ದೇವರು ತನ್ನ ಸೃಷ್ಟಿಯ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಲಿ ಎಂದು ಆಶೀರ್ವದಿಸಿದನು. ವಾವ್! ದೇವರ ಆಶೀರ್ವಾದ ಹೊಂದಿದ ದಿನ ಈ ಸಬ್ಬತ್ ದಿನ ಅಥವಾ ವಿಶ್ರಾಂತಿಯ ದಿನ. ಮತ್ತು ಅದನ್ನು ಗೌರವಿಸಿದಾಗ ನಮಗೆ ದೇವರ ಅನುಭವ ಲಭ್ಯವಾಗುತ್ತೆ. ವಿ ವಿಲ್ ಎಕ್ಸ್ಪೀರಿಯನ್ಸ್ ಗಾಡ್. ಸರ್, 2ನೇದಾಗಿ ಇನ್ನೊಂದು ಮಾರ್ಗ ದೇವರನ್ನು ಹಾಗೆ ದೇವರನ್ನು ಅನುಭವಿಸುವ ಸಪ್ತ ಮಾರ್ಗಗಳನ್ನು ನೋಡ್ತಾ ಇದ್ದೇವೆ ನಾವು. 7 ways of experiencing God. ಮೊದಲನೇದಾಗಿ ಸಬ್ಬತ್ ವಿಶ್ರಾಂತಿ ಮುಖಾಂತರವಾಗಿ ದೇವರನ್ನು ಅನುಭವಿಸುವಂಥದ್ದು. 2ನೇದಾಗಿ ಅದೇ 46ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥದಲ್ಲಿ ನಾವು ನೋಡುವಾಗ ಅದೇ 2ನೇ ವಚನದಲ್ಲಿ 2ನೇ ಭಾಗದಲ್ಲಿ ಬಾಗಿಲ ಹೊಸ್ತಲಿನಲ್ಲಿ ಅಡ್ಡಬೀಳಲಿ. ವಾವ್! ಬಾಗಿಲ ಹೊಸ್ತಲಿನಲ್ಲಿ ಇನ್ನೂ ಇದು ಪ್ರವೇಶ ಆಗಿಲ್ಲ. ಬಾಗಿಲು ಹೊಸ್ತಿಲ್ಲ ಅಂತ ಹೇಳಿದ್ರೆ ಇನ್ನೇನು ಒಂದು ಹೆಜ್ಜೆ ಇಟ್ಟರೆ ಇನ್ನು ಒಳಗೆ ಬರುವಂಥದ್ದು. ಅದಕ್ಕಿಂತ ಮುಂಚೆಯೇ ಅಡ್ಡ ಬೀಳಲಿ ಅಂತ ಹೇಳುವಾಗ ಪ್ರಾರಂಭಿಕ ಆರಾಧನೆ ಇದು ಕೂಡ ದೇವರನ್ನು ಅನುಭವಿಸುವಂತೆ ಮಾಡುವಂಥದ್ದಾಗಿದೆ. ದೇವರನ್ನು ಅನುಭವಿಸುವಂತೆ ಸಹಾಯಕರವಾದದ್ದು. ಸರಿ, ಅದರ ಬಗ್ಗೆ ನೋಡುವಾಗ ಇನ್ನೊಂದು ಮಾತು 3ನೇ ವಚನದಲ್ಲಿದೆ. ಈಗಾಗಲೇ ಅಡ್ಡ ಬಿದ್ದಿದ್ದಾರೆ ಹೊಸ್ತಲಿನಲ್ಲಿ, ಅದು ಪ್ರಾರಂಭದ ಒಂದು ಆರಾಧನೆ. ಆದರೆ 3ನೇ ವಚನದಲ್ಲಿ ದೇವರು ಹೇಳುವಂಥದ್ದು ಏನಂತ ಹೇಳಿದ್ರೆ 2ನೇ ಭಾಗ, ಯೆಹೋವನ ಸಮ್ಮುಖವಾಗಿ ಅಡ್ಡ ಬೀಳಲಿ. ವಾವ್! ಹೌದು, ಹೆಬ್ಬಾಗಿಲ ದ್ವಾರದ ಮುಂದೆ ಯೆಹೋವನ ಸಮ್ಮುಖದಲ್ಲಿ ಅಡ್ಡ ಬೀಳಲಿ. ಆರಾಧನೆಯಲ್ಲಿ 2 ವಿಧವಾದ ಆರಾಧನೆ ಅಂತ ಹೇಳಬಯಸ್ತೇನೆ. ನೋಡೋಣ ಬನ್ನಿರಿ. ಯೋಹಾನನು ಬರೆದ ಸುವಾರ್ತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಸಮಾರ್ಯದ ಮಹಿಳೆ ಹತ್ರ ಮಾತನಾಡ್ತಾ ಇದ್ದಾಗ ಹೇಳಿದಂಥ ಒಂದು ಮಾತು ಈ ರೀತಿಯಾಗಿದೆ. ಮತ್ತು 23ನೇ ವಚನ, ಯೋಹಾನ 4:23, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ಅಂದರೆ ದೇವರನ್ನು ಆತ್ಮೀಯ ರೀತಿಯಲ್ಲಿ ಅಥವಾ ಆತ್ಮೀಕವಾಗಿ ಸ್ಪಿರಿಚುವಲ್ ಆಗಿ ಆರಾಧಿಸುವಂಥ
ಕಾಲ ಬರುತ್ತದೆ ಅಂತ ಹೇಳಿದಾಗ, ಹಾಗಾದರೆ ಮೊದಲು ಎಂಥ ಕಾಲ ಇತ್ತು? ಹಳೆ ಒಡಂಬಡಿಕೆಯ ಕಾಲ ಮಾನಸಿಕವಾದ ಆರಾಧನೆಯ ಕಾಲವಾಗಿತ್ತು. ಯಾಕಂದರೆ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಮನದ ಆರಾಧನೆ. ಆದರೆ ಹೊಸ ಒಡಂಬಡಿಕೆ ಕಾಲ ಆತ್ಮದ ಆರಾಧನೆ. ಇನ್ನೊಂದು ವಾಕ್ಯ ಕೂಡ ನಾನು ತೋರಿಸಬೇಕು ಇದಕ್ಕೆ ಸಂಬಂಧಪಟ್ಟಂಥದ್ದು. ಫಿಲಿಪ್ಪಿ ಪತ್ರಿಕೆಯಲ್ಲಿ ಪೌಲನು ಹೇಳಿದ ಒಂದು ಮಾತು ನೆನಪಿಗೆ ಬರ್ತಿದೆ. ನೋಡೋಣ ಏನಿದೆ ಆ ವಾಕ್ಯ, ಹೇಗಿದೆ ಆ ವಾಕ್ಯ ಅಂತ ಹೇಳ್ಬಿಟ್ಟು. ಫಿಲಿಪ್ಪಿ 3ನೇ ಅಧ್ಯಾಯ ಮತ್ತು 3ನೇ ವಚನ. ನಿಜವಾದ ಸುನ್ನತಿ ಯಾವುದೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವುದು. ವಾವ್! ಇನ್ನೊಂದು ರೀತಿಯಿಂದ ಅದನ್ನೇ ಹೇಳಬೇಕಾದರೆ ಆತ್ಮನಿಂದ ಆರಾಧಿಸುವುದು. ಇಲ್ಲಿ ದೇವರಾತ್ಮನಿಂದ ಪ್ರೇರಿತವಾಗಿ ಆರಾಧನೆ ಮಾಡುವಂತೇಳಿ ಅಂದರೆ PhD ಆರಾಧನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಬ್ಬತ್, ವಿಶ್ರಾಂತಿ, ದೇವರನ್ನು ಅನುಭವಿಸುವ ಮೊದಲನೇ ಮಾರ್ಗ. ಎರಡನೇದು ಮನದಿಂದ ದೇವರನ್ನು ಆರಾಧಿಸುವಂಥದ್ದು, ದೇವರನ್ನು ಅನುಭವಿಸುವುದಕ್ಕೆ ಎರಡನೇ ಮಾರ್ಗ. ಆತ್ಮದಿಂದ ಆರಾಧಿಸುವುದು, ದೇವರನ್ನು ಅನುಭವಿಸುವುದಕ್ಕೆ ಮೂರನೇ ಮಾರ್ಗ. ನಾಲ್ಕನೇದು ಅನ್ಯೋನ್ಯತೆಯನ್ನು ಅರ್ಪಿಸುವುದರ ಮುಖಾಂತರ ದೇವರನ್ನು ಅನುಭವಿಸುವುದು. 5ನೇ ವಚನ ಮತ್ತು 6ನೇ ವಚನದಲ್ಲಿ ನೋಡುವಾಗ ದೇವರು ಇಂತಿಂಥದ್ದನ್ನು ನನಗೆ ಕೊಡು, ಅಥವಾ ಧಾನ್ಯ, ನೈವೇದ್ಯ, ಇಂಥದ್ದೆಲ್ಲ ದೇವರು ಅರ್ಪಿಸು ಅಂತ ಹೇಳ್ತಾರೆ. ಆ ರೀತಿಯಾಗಿ ಅರ್ಪಿಸುವಾಗ ದೇವರಿಗೂ ನಮಗೂ ಇರುವ ಒಂದು ಹತ್ತಿರ ಸಂಬಂಧವನ್ನು, ಅನ್ಯೋನ್ಯತೆಯ ಸಂಬಂಧವನ್ನು ಸೂಚಿಸುವಂಥದ್ದಾಗಿದೆ ಅಥವಾ ನಡೆಸುವಂಥದ್ದಾಗಿದೆ. ಆ ರೀತಿಯಾಗಿ ದೇವರಿಗೆ ಹತ್ತಿರವಾಗಿರುವಂಥ ಮಾರ್ಗ ನಾವು ಹೊಂದಬಹುದು. ದೇವರನ್ನೇ ಅನುಭವಿಸುವ ಸಪ್ತ ಮಾರ್ಗಗಳನ್ನು ನಾವು ನೋಡ್ತಾ ಇದ್ದೇವೆ. ಯೆಹೆಜ್ಕೇಲ್ 46ರಿಂದ ದೇವರು ನಮಗೆ ಬಲಪಡಿಸಲಿ. 7 ways of experiencing God. 5ನೇದಾಗಿ ಒಂದು ಮಾತು 12ನೇ ವಚನದಲ್ಲಿದೆ. 46ನೇ ಅಧ್ಯಾಯ ಯೆಹೆಜ್ಕೇಲ್ 12ನೇ ವಚನದಲ್ಲಿ ಅದೇನಂತ ಹೇಳಿದರೆ, ಸ್ವಂತ ಇಚ್ಛೆಯಿಂದ ಕಾಣಿಕೆಯನ್ನಾಗಲಿ, ಸರ್ವಾಂಗ ಹೋಮವನ್ನಾಗಲಿ, ಸಮಾಧಾನ ಯಜ್ಞವನ್ನಾಗಲಿ ಯೆಹೋವನಿಗೆ ಸಮರ್ಪಿಸಬೇಕೆಂದಿರುವಾಗ, ಅಥವಾ ಇನ್ನೊಂದು ರೀತಿಯಿಂದ ಅದನ್ನೇ ಹೇಳಬೇಕಾದರೆ, ಒತ್ತಾಯದಿಂದ ನಾವು ಏನು ಮಾಡಬಾರ್ದು ದೇವರಿಗಾಗಿ ಮಾಡಿದರೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಒಂದು ಮಾತು, ಲೂಕನು ಬರೆದ ಸುವಾರ್ತೆಯ 9ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಅದು ಏನಿದೆ ಅಂತ ನೋಡೋಣ ಬನ್ನಿರಿ. 9ನೇ ಅಧ್ಯಾಯ ಮತ್ತು 23ನೇ ವಚನದಲ್ಲಿ, ಇದಲ್ಲದೆ ಆತನು ಎಲ್ಲರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ, ಅಂದರೆ ಒತ್ತಾಯದಿಂದ ಅಲ್ಲ, ಮನಸ್ಸಿದ್ದರೆ ವಾಲಂಟರಿ, ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಒಳ್ಳೇದು ಮಾಡುವುದಕ್ಕೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒತ್ತಾಯ ಮಾಡ್ತಾ ಇಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ಒಳ್ಳೇದು ಮಾಡುವುದಕ್ಕೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒತ್ತಾಯ ಮಾಡ್ತಾ ಇಲ್ಲ. ಯಾಕಂದರೆ ಏನೇ ಮಾಡಿದರೂ ಅದನ್ನು ಸ್ವಂತ ಇಚ್ಛೆಯಿಂದ ಮಾಡಬೇಕದು. ಕಾಣಿಕೆ ಇರ್ಬೋದು, ಸೇವೆ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಏನೇ ಇರ್ಬೋದು.
ಆರನೇದಾಗಿ ಅಂದ ಹಾಗೆ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ದೇವರನ್ನು ಅನುಭವಿಸುವ ಸಪ್ತ ಮಾರ್ಗಗಳು, 7 ways ಆಫ್ ಎಕ್ಸ್ಪೀರಿಯನ್ಸಿಂಗ್ ಗಾಡ್. ದೇವರನ್ನು ಯಾವ ರೀತಿಯಾಗಿ ಅನುಭವಿಸಬೇಕು ಎಂಬುದಾಗಿ ನೋಡುವಾಗ 46ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 15ನೇ ವಚನದಲ್ಲಿ ಒಂದು ಮಾತು ಈ ರೀತಿಯಾಗಿದೆ. 14ನೇ ವಚನದ ಕೊನೆ ಭಾಗ ಮತ್ತು 15ನೇ ವಚನದ ಕೊನೆ ಭಾಗ ಪೂರ್ತಿ. 14 ಕೊನೆ ಭಾಗ, ಇವುಗಳನ್ನು ಪ್ರತಿನಿತ್ಯವೂ ಯೆಹೋವನಿಗೆ ಅರ್ಪಿಸತಕ್ಕದ್ದು. 15ನೇ ವಚನ, ಇದು ಶಾಶ್ವತ ನಿಯಮ. ಆಮೇಲೆ ಕೊನೆ ಭಾಗ ನಿತ್ಯ ಸರ್ವಾಂಗ. ಅನಂತರ ಇನ್ನೊಂದು ಮಾತು, ಪ್ರತಿದಿನ ಬೆಳಗ್ಗೆ. ಹಾಗಾದರೆ ಇವೆಲ್ಲವನ್ನು ಒಟ್ಟಿಗೆ ಹಾಕಿಬಿಟ್ಟು ಪ್ರತಿನಿತ್ಯ, ಶಾಶ್ವತ ನಿಯಮ, ನಿತ್ಯ ಸರ್ವಾಂಗ, ಪ್ರತಿದಿನ ಬೆಳಿಗ್ಗೆ, ಇವೆಲ್ಲ ನೋಡುವಾಗ ಏನಂತ ನಮಗೆ ತೋರಿಸ್ತದೆ, ದೇವರನ್ನು ನಾವು ಅನುಭವಿಸಬೇಕಾದರೆ, ಇನ್ ಆರ್ಡರ್ ಟು ಎಕ್ಸ್ಪೀರಿಯನ್ಸ್ ಗಾಡ್ ವಿ ನೀಡ್ ಟು ಡೂ ಇಟ್ ರೆಗ್ಯುಲರ್ಲಿ, ಕ್ರಮಬದ್ಧವಾಗಿ. ದೇವರಿಗೆ ಸಮಯ ಕೊಡಬೇಕು, ದೇವರಿಗೆ ಸಮಯ ಕೊಡಬೇಕು ರೆಗ್ಯುಲರ್ಲಿ, ಪ್ರತಿದಿನ ಬೆಳಗ್ಗೆ. ಶಾಶ್ವತ ನಿಯಮ. ವಾವ್! ಅಂದರೆ ದೇವರು ನಮ್ಮನ್ನು ತನಗಾಗಿ ಸೃಷ್ಟಿ ಮಾಡಿಕೊಂಡಿದ್ದಾನೆ. ಆದ ಕಾರಣ ಕೊನೆಯದಾಗಿ 46ನೇ ಅಧ್ಯಾಯ 17ನೇ ವಚನದಲ್ಲಿ ಬಿಡುಗಡೆಯ ವರ್ಷ ಅಂತ ಹೇಳುವಾಗ, ಜೂಬ್ಲಿ, ವಿ ನೀಡ್ ಟು ಸೆಲೆಬ್ರೇಟ್ ಇನ್ ಆರ್ಡರ್ ಟು ಬಿ ಕ್ಲೋಸ್ ಟು ಗಾಡ್. ಬಿಡುಗಡೆಯ ವರ್ಷ ಅಥವಾ ಜೂಬ್ಲಿಯ ವರ್ಷ, ಸಮತ್ವದ ವರ್ಷ, ಅದು ಕೂಡ ನಮಗೆ ಅಗತ್ಯ. ದೇವರಿಗೆ ನಾವು ಹತ್ತಿರವಾಗ ಬಯಸೋದಾದರೆ. ಯೆಹೆಜ್ಕೇಲ್ ಗ್ರಂಥ 46ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.